ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿ, ಅದಕ್ಕೆ ಇರಾನ್ ಕೂಡ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಇಸ್ರೇಲ್ನ ಜೊತೆಗೆ ಅಮೆರಿಕದ ಸೇನಾ ನೆಲೆಗಳು ಇರುವಂತಹ ದೇಶಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಕನ್ನಡಿಗರೊಬ್ಬರು ಮಾತನಾಡ್ತಾ ಇದ್ರು. ದುಬೈನಲ್ಲಿ ಯಾವ ರೀತಿಯಾಗಿರುವಂತಹ ಸನ್ನಿವೇಶ ಇದೆ ಅನ್ನುವಂತಹ ವಿಚಾರವನ್ನ ಕನ್ನಡಿಗ ಮಾಧವ್ ಅವರು ವಿವರಿಸ್ತಾ ಇದ್ರು. ಈಗ ನಮ್ಮ ಜೊತೆಗೆ ಅವರು ಮತ್ತೆ ಸಂಪರ್ಕದಲ್ಲಿದ್ದಾರೆ. ಮಾಧವ್ ಅವರೇ, ಸೊ ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿರುವಂತಹ ಸನ್ನಿವೇಶ ಸದ್ಯ ಇದೆ ಅನ್ನುವಂಥದ್ದನ್ನ ಕಂಟಿನ್ಯೂ ಮಾಡಿ. ನೋಡಿ ಸರ್, ನಾವೀಗ ಬುರ್ಜ್ ಖಲೀಫಾ ಹತ್ರನೇ ಇದೀವಿ. ನೀವು ನೋಡ್ಬೋದು, ಅಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನಿಮ್ಗೆ ಬೇರೆ ಕ್ಯಾಮ್ರಾ ತೋರಿಸ್ತೀನಿ ನೋಡಿ, ರೋಡ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ರೋಡಲ್ಲಿ ವೆಹಿಕಲ್ಗಳೇ ಇಲ್ಲ, ಎಲ್ಲ ಪೂರ್ತಿ ಸ್ಥಗಿತ ಆಗಿದೆ. ಅಪಾರ್ಟ್ಮೆಂಟ್ ಇಂದ ಅಂತೂ ಯಾರು ಆಚೆ ಬರ್ತಾ ಇಲ್ಲ. ಬರೀ ಡೆಲಿವರಿ ವೆಹಿಕಲ್ಗಳು ಬಿಟ್ರೆ, ಡೆಲಿವರಿ ವೆಹಿಕಲ್ಸ್ಗಳು, ಟ್ಯಾಕ್ಸಿಗಳು ಮಾತ್ರ ಓಡಾಡ್ತಾ ಇದೆ. ಇವನ್ ಪ್ರೈವೇಟ್ ವೆಹಿಕಲ್ಗಳು ಯಾವ್ದು ಓಡಾಡ್ತಾ ಇಲ್ಲ. ಅಂದ್ರೆ ಯಾರು ಕೂಡ ಹೊರಗಡೆ ಬರಬೇಡಿ ಅಂತ ಸೂಚನೆ ಬಂದಿದ್ಯಾ ಸರ್ಕಾರದಿಂದ? ಅದೇ ಸರ್ಕಾರದಿಂದ ರಾತ್ರಿ ಬಂದಿದ್ದ ಸೂಚನೆ ಬಿಟ್ರೆ ಮತ್ತಿನ್ನೆಂತ ಸೂಚನೆನೂ ಬಂದಿಲ್ಲ. ಓಕೆ, ಸೊ ಅವರು ರಾತ್ರಿ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಮಧ್ಯರಾತ್ರಿ 2 ಗಂಟೆಗೆ ಬಿಟ್ರೆ ಮತ್ತೆ ಯಾವ್ದೇ ತರದ ಇನ್ಸ್ಟ್ರಕ್ಷನ್ ಬಂದಿಲ್ಲ. ಆಮೇಲೆ ಇಲ್ಲಿ ಒಂದು ದುಬೈ ಸರ್ಕಾರದವರು ಅನೌನ್ಸ್ ಮಾಡಿದ್ದಾರೆ, ಕೆಟ್ಟು ಸುದ್ದಿನ ರೂಮರ್ಸ್ ಮಾಡ್ತು ಅಂತಂದ್ರೆ 1 ವರ್ಷ ಶಜಾ ಮತ್ತೆ 5 lakh dirhams, 100,000 dirhams ಪೆನಾಲ್ಟಿ ಫೈನ್ ಅಂತ ಅನ್ಬಿಟ್ಟೆಲ್ಲ ಅನೌನ್ಸ್ ಮಾಡಿದ್ದಾರೆ. ಸೊ ಬುರ್ಜ್ ಖಲೀಫಾ ಬಿಸ್ನೆಸ್ ಪೇ ಹತ್ರ ಒಂದು 2 ಕಿಲೋಮೀಟರ್ ಸರೌಂಡಿಂಗ್ ಅಂತೂ ಯಾವುದೇ ತರದ್ದು ಅನಾಹುತಗಳು ಆಗಿಲ್ಲ, ಮತ್ತೆ ಸೇಫ್ ಆಗಿದೀವಿ ನಾವಿಲ್ಲಿ. ಆಮೇಲೆ ನಾನು ಇಲ್ಲಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಬೇಕು ಸರ್. ಇಲ್ಲಿ ಕನ್ನಡಿಗರು ಒಂದು 40 ಜನ ಟೂರ್ಗೆ ಅಂತ ಬಂದಿರೋರು ಎಲ್ಲೋ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಕನ್ನಡಿಗರು ಇಲ್ಲಿ ದುಬೈಲಿರುವಂತ ರೆಸಿಡೆಂಟ್ಸ್ ಎಲ್ಲರೂ ಸೇರ್ಕೊಂಡು ನಾವು ಅವ್ರಿಗೆ ಯಾವ್ದೇ ತರದ ಆರ್ಥಿಕ ಸಹಾಯ ಬೇಕು ಅಂದ್ರೆ ಅಥವಾ ಊಟದ ವ್ಯವಸ್ಥೆ ಬೇಕು ಅನ್ನೋದಿದ್ರೆ ನಾವು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಮ್ದು ಇಲ್ಲಿ ಕಾರ್ಗಳೆಲ್ಲ ಇದೆ, ನಮ್ ಕಾರ್ ಮುಖಾಂತರ ಅವ್ರಿಗೆ ಕಳಿಸ್ತೀವಿ. ಮತ್ತೆ ಅವ್ರನ್ನ ಉಳಿಸೋದಕ್ಕೂ, ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಏನಾದ್ರು ಫೈನಾನ್ಷಿಯಲ್ ಇದ್ಬೇಕು ಅಂದ್ರೂ ನಾವು ಮಾಡ್ಕೊಡ್ತೀವಿ. ಅಂತದೇನಾದ್ರೂ ಇದ್ರೆ ನೀವು ಮಾಧ್ಯಮದ ಮುಖಾಂತರ ದಯವಿಟ್ಟು ಹೇಳಿ ಅವರಿಗೆ. ಪಾಪ ನಮ್ ನಂಬರ್ ಕೂಡ ನಾವು ಹೇಳಿದೀವಿ, ನಿಮ್ಗೂ ಕೂಡ ಕೊಡ್ತೀವಿ. ನಮ್ ಕನೆಕ್ಟ್ ಇದೆ, ದುಬೈ ಕಮ್ಯುನಿಟಿ ಕನೆಕ್ಟ್ ಇದೆ ನಮ್ದು, ಎಲ್ಲೆಲ್ಲ ಸೂಪರ್ ಮಾರ್ಕೆಟ್ಸ್ ಇರೋದ್ರಿಂದ. ಸೊ ನೀವು ಆ ತರದ್ ಏನಾದ್ರು ಇತ್ತು ಅಂದ್ರೆ ದಯವಿಟ್ಟು ನಮ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಸಿ ಸರ್. ಓಕೆ, ಖಂಡಿತ ಖಂಡಿತ. ಜೊತೆಗೆ ಈಗಾಗಲೇ ಅಲ್ಲಿ ಸಿಕ್ಕಾಕೊಂಡಿರೋರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಏರ್ಪೋರ್ಟ್ ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ಸೊ ಅವರಿಗೆಲ್ಲ ಯಾವ ರೀತಿಯಾಗಿ ವ್ಯವಸ್ಥೆ ಆಗಿದೆ, ಈ ಬಗ್ಗೆ ನಿಮ್ಗೇನು ಗೊತ್ತಿದೆ ಮಾಧವ್ ಅವರೇ? ಅಲ್ಲ, ಈಗ ಇಲ್ಲಿ ಅದೇ ಈಗ ನಮ್ದು ಅದಕ್ಕೆ ದುಬೈ ಲೋಕ್ಸಾರು ಮತ್ತೆ ಈ ತರ ದೀಪಕ್ ಅಂತ ಮತ್ತೆ ಸುಮಾರು ಜನ ಇದಾರೆ ಇಲ್ಲಿ ಲಕ್ಷಾಂತರ ಜನ. ನಮ್ದು ಸಂಘಟನೆ ಎಲ್ಲ ಇದೆಲ್ಲ 200 ಸಂಘಗಳೇ ಇದಾವೆ. ಎಲ್ಲಾ ಸಂಘಗಳಿಗೂ ನಾವು ಹೇಳಿ ನಾವು ಮಾಡ್ತಾ ಇದೀವಿ, ಕನೆಕ್ಟ್ ಮಾಡಿದೀವಿ. ಸೊ ಯಾರಾದ್ರೂ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತು ಅಂದ್ರೆ ಅವ್ರಿಗೆ ಏನ್ ಸೇಫ್ ಮಾಡ್ಬೋದು, ಅವ್ರು ಇಲ್ಲಿಂದ ನಾವು ಪ್ಯಾಂಡಮಿಕ್ ಇಂದ ಆಚೆಗೆ ಹೋಗೋ ತನಕ ಹೇಗೆ ಅವ್ರನ್ನ ಸೇಫ್ ಮಾಡಿ ಕರ್ಕೊಂಡ್ ಬರ್ಬೋದು ಆತರ ನಾವು ಮಾಡೋಕೆ ಸಹಾಯ ಮಾಡೋಕೆ ನಾವು ರೆಡಿ ಇದೀವಿ. ಸೊ ಸರ್ಕಾರದಿಂದ ನಮ್ಗೆ ಅನುಮತಿ ಕೊಡ್ತು ಅಂದ್ರು ಅಥವಾ ಏನಾದ್ರು ಇನ್ಸ್ಟ್ರಕ್ಷನ್ ಕೊಡ್ತು ಅಂದ್ರು ಆ ಕೆಲಸ ನಾವು ಮಾಡ್ತೀವಿ. ನಮ್ಮ ಹತ್ರ ಪ್ರೈವೇಟ್ ವೆಹಿಕಲ್ಸ್ ಗಳೆಲ್ಲ ಇದೆ. ಅವ್ರು ಎಲ್ಲೇ ಇತ್ತು ಅಂದ್ರೆ, ಯಾವ್ದೇ ಮೂಲೆಯಲ್ಲಿ ಇತ್ತು ಅಂದ್ರೆ ಅವ್ರಿಗೆ ನಾವು ಅವ್ರ ಜೊತೆಲಿ ನಾವ್ ಇರ್ತೀವಿ ಅಂತ ಒಂದು ಮಾಹಿತಿನ ತಲುಪಿಸ್ಕೊಡಿ. ಖಂಡಿತ ಖಂಡಿತ ಮಾಧವ್ ಅವರೇ. ಅದರ ಜೊತೆಗೆ ಈಗ ದುಬೈನಿಂದ ಯಾವುದೇ ವಿಮಾನಗಳು ಕೂಡ ಹಾರಾಡ್ತಾ ಇಲ್ಲ. ಸೊ ಯಾವಾಗದಿಂದ ಮತ್ತೆ ಸಹಜ ಸ್ಥಿತಿಗೆ ಬರಬಹುದು ಅನ್ನೋ ಬಗ್ಗೆ ಏನಾದರೂ ಮಾಹಿತಿಗಳೇನಾದರೂ ಸಿಗ್ತಾ ಇದೆಯಾ? ಇಲ್ಲ ಸರ್, ಅದ್ರ ಮಾಹಿತಿ ಇಲ್ಲ. ನಿನ್ನೆ ನಾವು ಇತಿಹಾಡ್ ಫ್ಲೈಟ್ ಇದ್ದದ್ದು, ಇವತ್ತು ಬೆಳಗಿನ ಜಾವ 3 ಗಂಟೆಗೆ ಫ್ಲೈಟ್ ಇದ್ದದ್ದು ಬ್ಯಾಂಗ್ಳೂರ್ಗೆ. ಬಟ್ ಅಬುದಾಬಿನಲ್ಲಿ ಇತ್ತು. ಅಬುದಾಬಿನಲ್ಲಿ ಅವ್ರು ಹೇಳ್ಬಿಟ್ರು, ಇಲ್ಲ ಆಗಲ್ಲ, ಇನ್ನು 24 ಅವರ್ಸ್ ಆದ್ರೆ. ಬಟ್ ಅವ್ರು ಇನ್ನು ಯಾರೋ ಗೆಸ್ಟ್ ಸರ್ವಿಸ್ ಅವರು ಅಂತ ಹೇಳಿದ್ರು, ಇನ್ನು 48 ಅವರ್ಸ್ ಓಪನ್ ಆಗಲ್ಲ, ನೀವು ಬೆಸ್ಟ್ ನೀವು ಅಬುದಾಬಿನಲ್ಲಿ ಎಲ್ಲೂ ರೂಮ್ ಸಿಕ್ಕಲ್ಲ, ದುಬೈಗೆ ಹೋಗಿ ಅಂತ ಹೇಳಿದ್ರು. ನಂತರನೇ ನಾವು ದುಬೈಗೆ ಬಂದಿದ್ದು. ಅಂಡ್ ಫರ್ದರ್ ಇನ್ಸ್ಟ್ರಕ್ಷನ್ ಬರೋ ತನಕ ಯಾವ್ದೇ ತರದ್ ಇಲ್ಲ ಅಂತಿದ್ದಾರೆ. ನನ್ನ ಪ್ರಕಾರ ಮಂಡೇ ಅಥವಾ ಟ್ಯೂಸ್ಡೇ ಆಗ್ಬೋದು ಅಂತ ಅನ್ಸುತ್ತೆ ಇದು ಪ್ಯಾಂಡಮಿಕ್ ನಿಲ್ಲೋದಕ್ಕೆ. ಎಸ್ 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 ಧನ್ಯವಾದ ಮಾಧವ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.